ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಹಾಗೂ 2023 ಮತ್ತು 24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕುಮಾರಿ ಮೇಡಂ ನೇತೃತ್ವದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಜಯಲಕ್ಷ್ಮಿ ಮೇಡಂ, ನೋಡಲ್ ಅಧಿಕಾರಿ ನವೀನ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಾಣಿ ಮೇಡಂ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸರವರು ಹಾಗೂ ಗ್ರಂಥಾಲಯ ಮೇಲ್ವಿಚಾರಕರು ನಾಗರಾಜರವರು, ಕಲಾ ತಂಡದವರು ಹೊದಲಿ ನಾರಾಯಣ ಸ್ವಾಮಿ ಮತ್ತು ಸಿಬ್ಬಂದಿ ತಂಡದವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಮತ್ತು ಇದೇ ಸಭೆಯಲ್ಲಿ 2024 ಮತ್ತು 25ನೇ ಸಾಲಿನ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮ ಸಭೆ ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸರವರು ಮಾತನಾಡಿ, ಈ ದಿನ ಪಂಚಾಯಿತಿಯಲ್ಲಿ ಸೋಷಿಯಲ್ ಆಡಿಟ್ ಗ್ರಾಮ ಪಂಚಾಯಿತಿ ಸುಮಾರು 8 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳ ನರೇಗಾ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಸಭೆಯಲ್ಲೇ ಚರ್ಚೆ ಹಾಗೂ ಸರ್ಕಾರದ ಆದೇಶದಂತೆ ಎಲ್ಲ ಯೋಜನೆಯು ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ ಸಿಗುವ ಕಾರ್ಯಕ್ರಮ. ಈ ದಿನ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮ ಹಮ್ಮಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಜಯಲಕ್ಷ್ಮಿ ಮೇಡಂ ರವರು ಮಾತನಾಡಿ, ಈ ದಿನ ನಮ್ಮ ಪಂಚಾಯಿತಿ ಸಭೆಯಲ್ಲಿ ಸಾಮಾಜಿಕ ಪರಿಶೋಧನೆ ವಿಚಾರದಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲದೆ ಎಲ್ಲ ರೀತಿಯ ಕಾಮಗಾರಿಗಳು ಸಮರ್ಪಕವಾಗಿ ಇದೆ ಎಂಬುದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸುಸೂತ್ರವಾಗಿ ನಡೆಸಿಕೊಟ್ಟರು. ಮುಂದಿನ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿಯನ್ನು ಪಂಚಾಯಿತಿಯಲ್ಲಿ ಸಮಕ್ಷಮ ಅನುಮೋದಿಸಿ ಅನುಷ್ಠಾನಕ್ಕೆ ತಂದು ಕಾರ್ಯರೂಪಕ್ಕೆ ತರುತ್ತೇವೆ ಎಂಬುದಾಗಿ ಅದರ ಬಗ್ಗೆ ಚರ್ಚೆ ನಡೆಸಿ ಎಲ್ಲರ ವಿಶ್ವಾಸ ಪಡೆದು ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾರ್ವಜನಿಕ ಬಂಧುಗಳು ಮತ್ತೆ ನಮ್ಮ ತಾಯಿಯಂದಿರು, ಅಕ್ಕಂದಿರು, ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಬೆಳಗ್ಗೆ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಸಹ ಮತ್ತೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಅಂಗವಿಕಲರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಮಾಡುತ್ತಾ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಒಂದು ಬೀದಿ ನಾಟಕ ಆಚೆ ಇದೆ, ಮತ್ತೆ ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮ ವಿನಂತಿ. ಮತ್ತೆ ನಡೆದಿದೆ, ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಗೆಲ್ಲ ಮಾಹಿತಿ ಸಿಕ್ಕಿದೆ. ಅದು ಒಂದನೇ ಕಾರ್ಯಕ್ರಮ. ಮತ್ತೆ ಎರಡನೇದಾಗಿ ಮತ್ತೆ ವಿಕಲಚೇತನ ಸಮನ್ವಯ ವಿಶೇಷ ಗ್ರಾಮ ಸಭೆ ನಡೆದಿದೆ. ಅದಕ್ಕೂ ಸಹ ತಾವೆಲ್ಲರೂ ಪಾಲ್ಗೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಪರವಾಗಿ ಬಂದಿರೋ ನಮ್ಮ ನವೀನ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳು. 8 ಲಕ್ಷ ಅಂದಾಜು ಮೊತ್ತ, ಕೂಲಿ 4,71,156, ಸಾಮಗ್ರಿ 1,13,863. ಕೋಯಿಲಹಳ್ಳಿ ಗ್ರಾಮದ ಅಣ್ಣಪ್ಪ ಗಾರೆ ಮನೆ ಹತ್ತಿರದಿಂದ ಕೂನ್ಪಲ್ಲಿ ರಸ್ತೆ ತನಕ ಕಾಲುವೆ 8 ಲಕ್ಷ ಅಂದಾಜು ಮೊತ್ತ, ಕೂಲಿ 44,240. ಕುಂದ್ವಾರಪಲ್ಲಿ ಗ್ರಾಮದ ಮಲ್ಲೆಪ್ಪ ಮನೆಯಿಂದ ನಾರಾಯಣಪ್ಪ ಮನೆಯವರೆಗೂ ಚರಂಡಿ 5 ಲಕ್ಷ ಅಂದಾಜು ಮೊತ್ತ 27,000, ಕೂಲಿ 18,960. ಕೂಲ್ಗುರ್ಕಿ ಗ್ರಾಮದ ಅಮರಾವತಿ ರಾಜೇಂದ್ರ ಅವ್ರ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಕೂಲಿ 24,322. ಕುಂದ್ವಾರಪಲ್ಲಿ ಗ್ರಾಮದ ರಾಜಮ್ಮ ವೆಂಕಟರಮಣಪ್ಪ ಮನೆ ನಿರ್ಮಾಣ 28,440 ಅಂದಾಜು ಮೊತ್ತ, ಕೂಲಿ 22,120. ಕೂಲ್ಗುರ್ಕಿ ಗ್ರಾಮದ ವೆಂಕಟರಮಣಪ್ಪ ಬಿನ್ ವೆಂಕಟರೆಡ್ಡಿನವರ ಪ್ಯಾಕೇಜ್ ಕಾಮಗಾರಿ ಅಂದಾಜು ಮೊತ್ತ 77,000, ಕೂಲಿ 3,792, ಸಾಮಗ್ರಿ 16,500. 8 ಲಕ್ಷ ಅಂದಾಜು ಮೊತ್ತ, ಕೂಲಿ 99,540, ಸಾಮಗ್ರಿ 2,48,468. ಕೂಲ್ಗುರ್ಕಿ ಗ್ರಾಮದ ಶಾಲಾ ಮೈದಾನ ಕಾಂಪೌಂಡ್ ಅಂದಾಜು ಮೊತ್ತ 8 ಲಕ್ಷ, ಕೂಲಿ 1,37,144. ಕೋಯಿಲಹಳ್ಳಿ ಗ್ರಾಮದ ಪೆಲ್ಪಲ್ಲಿ ಕುಡಿಯಲಿನ ಬೋರ್ವೆಲ್ಗೆ 6 ಕೇಬಲ್, ಕಾಲರು, ನೀರು ಮತ್ತೆ ಪೈಪುಗಳು ಖರೀದಿ ಮಾಡಿದ್ರೆ 600 ಬಿಲ್ ಆಗಿರುತ್ತೆ. ಅದು 4,95,904 ರೂಪಾಯಿ ಪಾವತಿ ಆಗಿರುತ್ತೆ. ಮತ್ತು ರಸ್ತೆ ಕಾಮಗಾರಿಗಳು ಒಂದು 7 ಆಗಿರುತ್ತೆ.
4,42,537 ರೂಪಾಯಿ ಪಾವತಿ ಆಗಿರುತ್ತೆ. ಚರಂಡಿ ಮೇಲೆ ಸ್ಲಾಬ್ ಹಾಕಿರೋದು ಒಂದು ಕಾಮಗಾರಿ ಮಾಡಿರ್ತಾರೆ. 96,038 ರೂಪಾಯಿ ಪಾವತಿ ಮಾಡಿರ್ತಾರೆ. ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡಿರ್ತಾರೆ. 57,583 ರೂಪಾಯಿ ಪಾವತಿ ಆಗಿದೆ. ಸಂಬಳ ಮನೋ ರಿಪೇರಿ ಒಂದು ಮಾಡಿರ್ತಾರೆ. 57,068 ರೂಪಾಯಿ ಪಾವತಿ ಆಗಿರುತ್ತೆ. ಮತ್ತು ನಾವು ಏನು 15ನೇ ಹಣಕಾಸಿನಲ್ಲಿ ಈ ಕಾಮಗಾರಿಗಳು ಮಾಡಿರ್ತಾರೆ, ಕಾಮಗಾರಿಗಳನ್ನ ಅದರಲ್ಲಿ ತೆರಿಗೆಗಳನ್ನು ಉಳಿಸಿರುವಂಥದ್ದು 7 ಬಿಲ್ಲು. ಪಲ್ಲೆ ಗ್ರಾಮದ ಸೋಮಶೇಖರ ಮನೆಯಿಂದ ಕೆರೆಗೆ ಓಡುವ ರಸ್ತೆ ಕಾಮಗಾರಿ ಮಾಡಿರೋದು. ಬುದ್ಧಾರ್ಪಲ್ಲೆ ಕಾಮಗಾರಿ ನೋಡಿದ್ರು. ಉಳುಗೆಕೆ ಗ್ರಾಮದ ವಲ್ಲಪ್ಪಗಾರಿ ಲಕ್ಷ್ಮಮ್ಮ ಮನೆಯಿಂದ ನೀರುಗಟ್ಟಿ ಗಂಗಪ್ಪ ಮನೆಯವರೆಗೂ ರಸ್ತೆ ಕಾಮಗಾರಿ. ಉಳುಗುರ್ಗೆ ಅವರು 70 ರೂಪಾಯಿ ಪಾವತಿ ಆಗಿದೆ. ಗುರುಪೂರ್ಣ ಘಟಕಗಳ ಸುಮಾರಾಗಿದೆ. ಅದಕ್ಕೆ 50,88 ರೂಪಾಯಿ ಪಾವತಿ ಆಗಿದೆ. ಒಟ್ಟಾರೆ ಬಂದು 1,60,02,14 ರೂಪಾಯಿ ಪಾವತಿ ಆಗಿದೆ. ಪಂಚಾಯತ್ ಬಂದು ಅರಣ್ಯ ಇಲಾಖೆಯಿಂದ 45 ಕಾಮಗಾರಿಗಳಾಗಿದೆ. ಅದಕ್ಕೆ 40,92,195. ತೋಟಗಾರಿಕೆ ಕಾಮಗಾರಿಗಳಿಂದ 20 ಆಗಿದೆ. 16,36,265. ಕೃಷಿ ಇಲಾಖೆಯಿಂದ 14 ಕಾಮಗಾರಿಗಳಾಗಿದೆ. 16,24,29,989 ರೂಪಾಯಿ ಪಾವತಿ ಆಗಿದೆ. ರೇಷ್ಮೆ ಇಲಾಖೆಯಿಂದ 9 ಕಾಮಗಾರಿಗಳು 44,27,588 ರೂಪಾಯಿ ಪಾವತಿ ಆಗಿದೆ. ಜಲಾನಯನ ಇಲಾಖೆಯಿಂದ 1 ಕಾಮಗಾರಿ ಆಗಿದೆ. 24,332. PRDಯಿಂದ 13 ಕಾಮಗಾರಿಗಳಾಗಿದೆ. 28,29,184 ರೂಪಾಯಿ ಆಗಿದೆ. ಒಟ್ಟಾರೆ 2,66,36,550 ರೂಪಾಯಿ ಪಾವತಿ ಆಗಿದೆ ಈ ಅವಧಿಯಲ್ಲಿ. 12/2024 ಸಾಮಾಜಿಕ ಪರಿಶೋಧನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಈಗ 6/12/24 16/12/24 ನಡೆದ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ಈ ದಿನ 17/12/2024 ಗ್ರಾಮ ಸಭೆಯನ್ನ ಆಯೋಜಿಸಲಾಗಿದ್ದು, ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಮತಿ ವಾಣಿ ಮೇಡಮ್ ಅವರಿಗೆ ನಮ್ಮ ಗ್ರಾಮ ಸಭೆಗೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾದಂತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಪರವಾಗಿ ಆಗಮಿಸಿರುವ ನವೀನ್ ಸರ್ ಅವರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ಈ ಗ್ರಾಮ ಸಭೆಗೆ ಹಾಜರಾಗಿರುತ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಸಹ ಗ್ರಾಮ ಸಭೆಗೆ ಹಾಜರಾಗಿರುತ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನೋಡಲ್ ಅಧಿಕಾರಿಗಳಾದಂತಹ ಶ್ರೀವಾಸ್ ರವರು ಹಾಜರಿದ್ದಾರೆ. ಅವರಿಗೂ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೂ ಸಹ ಸ್ವಾಗತವನ್ನ ಕೋರುತ್ತಾ ಈ ಸಭೆಯನ್ನ ಮುಂದುವರಿಸಲು ನಮ್ಮ ಅಧ್ಯಕ್ಷರಿಗೆ ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂತಹ ಸಾರ್ವಜನಿಕರಿಗೂ, ಸದಸ್ಯರಿಗೂ, ಕಲಾ ತಂಡದವರಿಗೂ, ಪತ್ರಿಕಾ ಸ್ನೇಹಿತರಿಗೂ ಎಲ್ರಿಗೂ ಮತ್ತೊಮ್ಮೆ ನಮ್ಮ ವೈಯಕ್ತಿಕವಾಗಿ ಮತ್ತೆ ನಮ್ಮ ತಂಡದ ಪರವಾಗಿ ಸ್ವಾಗತ ಕೋರ್ತಾ, ಇವತ್ತು ಸಾಮಾಜಿಕ ಲೆಕ್ಕ ನಮ್ಮನೆ 6 ಅಲ್ಲಿ ಅವ್ರಿಗೆ ಕೆಲಸ ಕೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಕೊಡುವಂಥದ್ದು, ಮತ್ತೆ ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ನೆರಳಿನ ವ್ಯವಸ್ಥೆ, ಮತ್ತೆ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ, ಮತ್ತೆ ಅವ್ರಿಗೆ ಶುದ್ಧ ಕುಡಿಯುವ ನೀರುವಂತ ವ್ಯವಸ್ಥೆ ಇದೆಲ್ಲ ಸಿಕ್ಕಿದೆಯಾ ಇಲ್ವ ಅನ್ನೋದನ್ನ ನಾವು ಮನೆ ಭೇಟಿ ಸಂದರ್ಭದಲ್ಲಿ ಇದೆಲ್ಲ ಖಾತ್ರಿಪಡಿಸ್ಕೊಂಡ್ವಿ. ಮತ್ತೆ ಎಂಪವರ್ಮೆಂಟ್ ಅನ್ನುವಂಥದ್ದು ಅಂದ್ರೆ ನಮ್ಗೆ ಈ 4 ಅಂಶಗಳಲ್ಲಿ 2ನೇ ಅಂಶ ಎಂಪವರ್ಮೆಂಟ್ ಅನ್ನುವಂಥದ್ದು. ಅಂದ್ರೆ ಏನು, ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ಸಿಗ್ತಾ ಇದೆಯಾ ಇಲ್ವ ಅನ್ನೋದನ್ನ ನಾವು ಖಾತ್ರಿಪಡಿಸ್ತೀವಿ. ನಾವು ಕ್ರಿಯೋಜನೆ ಮಾಡುವಂತ ಸಂದರ್ಭದಲ್ಲಿ ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸುಮಾರು 1000 ವರ್ಷಗಳು ಬರೆಸ್ತಾರೆ. ಅದರಲ್ಲಿ ನಾವು ಕೊಡುವಂಥದ್ದು ಯಾರು ಕೊಡ್ಬೇಕಂದ್ರೆ ಮೊದಲ ಆದ್ಯತೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿನ ಮೊದಲನೇ ಆದ್ಯತೆ ಕೊಡ್ಬೇಕಾಗ್ತದೆ. ಒಂಟಿ ಮಹಿಳೆಯರು ಯಾರಿರ್ತಾರೋ ಒಂಟಿ ಮಹಿಳೆಯರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕಾಗ್ತದೆ. ಅಂಗವೈಕಲ್ಯ ಇರುವಂತಹ ವ್ಯಕ್ತಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅವ್ರ ಯೋಜನೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾವು ಅಲ್ಲೇ ಪೇಟ್ಲೆ ಇದೆ, ನಮ್ಮ ಹಣ, ನಮ್ಮ ಹಕ್ಕು, ನಮ್ಮ ಹೊಣೆಗಾರಿಕೆಗಳು, ಇದು ನಮ್ಮ ತೆರಿಗೆ ದುಡ್ಡಾಗಿದೆ. ನಮ್ಮ ತೆರಿಗೆ ಹಣ ಇದ್ದಾಗ ನಾವು ಜವಾಬ್ದಾರರೇ, ನೀವು ಜವಾಬ್ದಾರರೇ.
ಏನ್ ಕೆಲಸ ನಡೆಯುವಂತ ಸಂದರ್ಭದಲ್ಲಿ ಅದ್ರ ಗುಣಮಟ್ಟ ಆಗಲಿ ಅಥವಾ ಅದರಲ್ಲಿ ಏನಾದ್ರೂ ಸಮಸ್ಯೆ ಲೋಪದೋಷಗಳು ಇದ್ದಂತ ಸಂದರ್ಭದಲ್ಲಿ ತಾವುಗಳೇ ಜವಾಬ್ದಾರಿ ವಹಿಸಿಕೊಂಡು ಅದನ್ನ ಬಗೆಹರಿಸಬೇಕಾಗ್ತದೆ. ಯಾರ ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗ್ತದೆ. ಇಲ್ಲಿ ತಪ್ಪುಗಳಾಗ್ತಾ ಇದೆ, ಈ ತರ ಲೋಪದೋಷಗಳಿದೆ, ಇದನ್ನು ಸರಿಪಡಿಸ್ಕೊಡಿ ಅನ್ನೋದನ್ನ ನೀವು ತಿದ್ದಿ ಹೇಳಬೇಕು ಸಾರ್ವಜನಿಕರು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೋಸ್ಕರ ನೋಡಿ ಇವತ್ತು ನಾವು ಈ ಕಲಾತಾಣಗಳಿಂದ ಪ್ರದರ್ಶನ ಮಾಡಿಸ್ತೀವಿ. ಈ ಯೋಜನೆ ಬಗ್ಗೆ ಮಾಹಿತಿ ಎಲ್ರಿಗೂ ಗೊತ್ತಾಗಬೇಕು. ಸರ್ಕಾರದ ಯೋಜನೆಗಳು ಈ ತರ ಇದೆ, ಇಂಥ ನರೇಗಾ ಯೋಜನೆಗೆ ಇಂಥ ತರದೆಲ್ಲ ಅವಕಾಶ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಪ್ರಚಾರ ಮಾಡಿ ಸಾರ್ವಜನಿಕರು ತಿಳಿಸಿ ಹೇಳುವಂತ ಪ್ರಯತ್ನ ಆಗ್ತದೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ನಾವು ನೋಡಿ ಖಾತೆಗಳ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸುಮಾರು 21 ಅಂಶಗಳು ಇದೇನಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ನಾವು ದಾಖಲಾತಿಗಳು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಪುರಾತನ ಛಾಯಾಚಿತ್ರಗಳಿದೆಯಾ, ನಮೂನೆ 6 ಅಲ್ಲಿ ಅರ್ಜಿ ಕೊಟ್ಟಿದ್ದಾರಾ, ಫಲಾನುಭವಿದು ವೈಯಕ್ತಿಕ ದಾಖಲಾತಿಗಳು ಅದರಲ್ಲಿ ಇರ್ತದೆ. ಮತ್ತೆ ಅವರು NMR ಅಲ್ಲಿ ಯಾರು NMR ತೆಗೆದಿರೋ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಸಹಿ ಕೊಟ್ಕೊಂಡಿದ್ದಾರೆ ಇಲ್ವಾ, ಪೇ ಸ್ಲಿಪ್ ಕೊಟ್ಟಿದ್ದಾರೆ ಇಲ್ಲ ಸಾರ್ವಜನಿಕರಿಗೆ, ಅಂದ್ರೆ ಕೂಲಿ ಕಾರ್ಮಿಕರಿಗೆ ಪೇ ಸ್ಲಿಪ್ ಕೊಡಬೇಕಾಗ್ತದೆ. ಮತ್ತೆ ಅಂದಾಜು ಪಟ್ಟಿ ಅದ್ರಲ್ಲಿ ಆಗಿದೆ, ತಾಂತ್ರಿಕ ಮಂಜೂರಾತಿ ಸಿಕ್ಕಿದೆಯಾ, ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿದೆಯಾ, ಇಷ್ಟೆಲ್ಲ ಅಂಶಗಳನ್ನ ನಾವು ಖಾತ್ರಿಪಡಿಸ್ಕೊಂಡು ಸುಮಾರು 21 ಅಂಶಗಳು ಕಡತದಲ್ಲಿ ಇದೆಯಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ 1 to 7 ರಿಜಿಸ್ಟರ್ಸ್ ನೋಡ್ತೀವಿ. 1 to 7 ರಿಜಿಸ್ಟರ್ಸ್ ಅಲ್ಲಿ ಈಗ ನೋಡಿ ಉದ್ಯೋಗ ಕೊಟ್ಟಿರುವಂತದ್ದು ಯಾರು ಉದ್ಯೋಗ ಚೀಟಿ ಕೊಟ್ಟಿದೀವಿ ವಿತರಣೆ ಮಾಡಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬಹುದು. ಮತ್ತೆ ಕಾಂಪೌಂಡ್ ಸ್ಕೂಲ್ ಕಾಂಪೌಂಡ್ ಕಟ್ಕೊಂತೀನಿ ಅಂದ್ರೆ ಸ್ಕೂಲ್ ಕಾಂಪೌಂಡ್ ಕಟ್ಸ್ಕೊಳ್ಳೋದಕ್ಕೂ ನಿಮ್ ಕಡೆಯಿಂದ ನಮ್ಮನ್ನು 6 ಅಲ್ಲಿ ಡಿಮ್ಯಾಂಡ್ ತಗೊಂಡು ಮಾಡಿಸ್ಕೊಡುವಂತ ಕೆಲಸನೂ ಆಗ್ತದೆ. ಇಷ್ಟು ಚಟುವಟಿಕೆಗಳು ನಮ್ಮ ಸಾಮಾಜಿಕ ಲೈಫ್ ಪರಿಷತ್ ಅಬ್ಸರ್ವೇಷನ್ ಮಾಡ್ತೀವಿ. ಇದು ನಾವು ಸುಮಾರು ನಿಮ್ಮ ಪಂಚಾಯತ್ 8 ದಿನಗಳು ಮಾಡದಂತ ಸಂದರ್ಭದಲ್ಲಿ ಏನು ನಿಮ್ಮ ಪಂಚಾಯತಿನಲ್ಲಿ ಸುಮಾರು ಪಂಚಾಯತಿಯಿಂದ ಮನೆಗಳು ಬಂದು 37 ಮನೆಗಳಾಗಿದೆ. ಇಲ್ಲಿ ಬಂದು 7,77,044 ಪಾವತಿ ಆಗಿದೆ. ಸೋಪ್ ಪಿಟ್ ಅಂತ 19 ಕಾಮಗಾರಿಗಳಾಗಿದೆ. ಅದಕ್ಕೆ 1,41,932 ಪಾವತಿ ಆಗಿದೆ. ಮೇಕೆ ಶೆಡ್ಗಳಂತ 13 ಆಗಿದೆ. ಅದಕ್ಕೆ 5,32,755. ದನದ ಕೊಟ್ಟಿಗೆಗಳಂತ 55 ಆಗಿದೆ. 1,18,77,699 18,77,699 76 ರೂಪಾಯಿ ಪಾವತಿ ಆಗಿದೆ. ಗುರುಪೂರ್ಣ ಖರ್ಚುಗಳಂತ 53 ಆಗಿದೆ. ಅದಕ್ಕೆ 53,088 ರೂಪಾಯಿ ಪಾವತಿ ಆಗಿದೆ. ಒಟ್ಟಾರೆ ಬಂದು 1,02,02,14 ರೂಪಾಯಿ ಪಾವತಿ ಆಗಿದೆ ಪಂಚಾಯತ್ ಬಂದು. ಅರಣ್ಯ ಇಲಾಖೆಯಿಂದ 45 ಕಾಮಗಾರಿಗಳಾಗಿದೆ. ಅದಕ್ಕೆ 40,92,195. ತೋಟಗಾರಿಕೆ ಕಾಮಗಾರಿಗಳಂತ 20 ಆಗಿದೆ. 16,36,265. ಕೃಷಿ ಇಲಾಖೆಯಿಂದ 14 ಕಾಮಗಾರಿಗಳಾಗಿದೆ. 16,24,29,989 ರೂಪಾಯಿ ಪಾವತಿ ಆಗಿದೆ. ರೇಷ್ಮೆ ಇಲಾಖೆಯಿಂದ 9 ಕಾಮಗಾರಿಗಳು 44,27,588 ರೂಪಾಯಿ ಪಾವತಿ ಆಗಿದೆ. ಜಲಾನಯನ ಇಲಾಖೆಯಿಂದ 1 ಕಾಮಗಾರಿ ಆಗಿದೆ. 24,332. PRD-ಯಿಂದ 13 ಕಾಮಗಾರಿಗಳಾಗಿದೆ. 28,29,184 ರೂಪಾಯಿ ಆಗಿದೆ. ಒಟ್ಟಾರೆ 2,66,36,560 ರೂಪಾಯಿ ಪಾವತಿ ಆಗಿದೆ. ಈ ಅವಧಿಯಲ್ಲಿ ನಿಮ್ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲ ಫಿಸಿಕಲ್ ವೆರಿಫಿಕೇಶನ್ ಅಲ್ಲಿ ಲೋಕಲ್ ಅಲ್ಲಿ ಜನ ಇರ್ತಾರಲ್ಲ ಅವನ್ನೆಲ್ಲ ಮಾಹಿತಿ ತಗೊಂಡೆ ನಾವು ಬರುವಂತದ್ದು ಮೆಜರ್ಮೆಂಟ್ ಸಮೇತ ತಗೊಂತೀವಿ. ಇಲ್ಲಿ ಏನೋ ಹೇಳ್ಬೇಕು ಅದು ಹೇಳುವಂತ ಉದ್ದೇಶ ಅಲ್ಲ. ಅದು ನಾವು ಗಮನ ಸ್ಥಳದಲ್ಲಿ ಹೋಗಿ ಮೆಜರ್ಮೆಂಟ್ ಸಮೇತ ಮಾಹಿತಿ ತರ್ತೀವಿ. ಏನು ಆತರ ಲೋಕದೋಷಗಳು ಆಗಿಲ್ಲ, ಎಲ್ಲ ಸುಸೂತ್ರವಾಗಿ ಚೆನ್ನಾಗಿದೆ ಕೆಲಸ. ಇವತ್ತು ತುಂಬಾ ತಂತ್ರಜ್ಞಾನ ಕಾಮಗಾರಿ. ಮತ್ತೆ ಮರದೇಪಲ್ಲಿ ಗ್ರಾಮದ ಚಂದ್ರಪ್ಪರವರ ಮಾವಿನ ತೋಟದ ಮುಂದೆ ಹಾದು ಹೋಗುವ ಕಾಲುವೆ ಅಭಿವೃದ್ಧಿ ಕಾಮಗಾರಿ. ಸೋಮಾಜಹಳ್ಳಿ SR ಶ್ರೀನಾಥ್ ರವರ ಮಾವಿನ ತೋಟದಿಂದ ಮುಂದೆ ಹಾದು ಹೋಗುವ ಕಾಲುವೆ ಅಭಿವೃದ್ಧಿ ಕಾಮಗಾರಿ. ಸೋಮಾಜಪಲ್ಲಿ ಗ್ರಾಮ ಪಂಚಾಯತಿಯ KPS ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ಅಳವಡಿಕೆ ಕಾಮಗಾರಿ. ಇಷ್ಟು 10 ಕಾಮಗಾರಿಗಳು ಇದು TPS ಅನುದಾನದಲ್ಲಿ 15 ಹಣಕಾಸಿನ ಅನುದಾನದಲ್ಲಿ ಮಾಡಿರುವಂತಹ ಕಾಮಗಾರಿ ಇದಾಗಿರುತ್ತೆ. ಆಡಿಟ್ ತಂಡದವರು ಸಹ ಹಾಜರಿದ್ದು ಎಲ್ಲಾ ವಿವರವಾಗಿ ನಮ್ಮ ಸಾರ್ವಜನಿಕರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿ ಹೇಳಿರ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಸಾರ್ವಜನಿಕರು, ನಮ್ಮ ಸದಸ್ಯರು ಹಾಗೂ ನಮ್ಮ ಮಾಧ್ಯಮದವರು ಎಲ್ಲ ಹಾಜರಿರ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಅರ್ಪಿಸುತ್ತಾ
ಈಗ 2024-25ನೇ ಸಾಲಿನಲ್ಲಿ ಪ್ರತಿ ವರ್ಷದ ಡಿಸೆಂಬರ್ ಮಾಹೆಯಲ್ಲಿ ನಮ್ಮ ವಿಕಲಚೇತನರ ವಿಶೇಷ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ತಾ ಇದ್ವಿ. ಈ ವಿಶೇಷ ಗ್ರಾಮ ಸಭೆಗೆ ಆಗಮಿಸಿರುವ ಹಾಜರಿರ್ತಾರೆ, ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಹಾಜರಿರ್ತಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ CDPO ಆಫೀಸಿಂದ ನವೀನ್ ಸರ್ ಸಹ ಹಾಜರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಶಿಶುಪಾಲನೆ ಬರ್ತಿತ್ತು, ಇಬ್ಬರದು ಕುಂಪಲ್ಲಿ ಅವರು ಶೋಭಾ ಮತ್ತೆ ಇವರು ಐಶ್ವರ್ಯ ಅಂತ ಇಬ್ಬರು, ಅವರಿಬ್ಬರಿಗೆ ಅಂತ ಶೋಭಾ ಅನ್ನೋದನ್ನ ಹಾಕಿದರೆ ಇವರು ಐಶ್ವರ್ಯ ಅನ್ನೋದು ಸರಿಯಾಗಿ ವಿವಾಹ ಪ್ರೋತ್ಸಾಹನಕ್ಕ ಅವ್ರ ಮಾಹಿತಿ ಕೊಟ್ಟಿದ್ದೀನಿ. ಅವ್ರು ಎರಡಿಗೂ ಇದ್ ಮಾಡ್ತಾ ಇದ್ದಾರೆ ಸರ್, ಹೇಳಿದ್ದೀನಿ, ಮಾಹಿತಿ ತಲುಪಿಸಿದ್ದೀನಿ. ಅವರು ಡಾಕ್ಯುಮೆಂಟ್ ಸರಿ ಮತ್ತೆ ಟೈಲರಿಂಗ್ ಮಿಷನ್ಸ್ ಇಲ್ಲಿ ಇಬ್ಬರಿಗೂ ಕೊಡ್ಸಿದ್ವಿ ಸರ್. ವನಿಜಾ ಅಂತ ಹೇಳ್ಬಿಟ್ಟು ವರಲಕ್ಷ್ಮಿ ಅಂತ ಇಲ್ಲಿ ಸಮಾಧಿ ಕಲೆಯಲ್ಲಿ ಇದ್ದಾರೆ. ಮತ್ತೆ ನಾಗಮಣಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಬ್ಬರಿಗೆ ಕೊಡಿಸ್ದೆ. ಮತ್ತೆ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರಿಗೆ ಕೊಡಿಸ್ದೆ. 75ಕ್ಕಿಂತ ಹೆಚ್ಚು ದೈಹಿಕ ವಿಕಲತೆ ಹೊಂದಿರೋರಿಗೆ ಮಾತ್ರ ಯಂತ್ರಚಾಲಿತ ವಾಹನ ಕೊಡ್ತಾರೆ. ಅದಕ್ಕೂ ಅರ್ಜಿ ಹಾಕಿ ನೀವು ದ್ವಿಚಕ್ರ ವಾಹನವನ್ನ ಸಹ ಕೊಡಿಬಹುದು. ಆಮೇಲೆ ವಿವಾಹ ಪ್ರೋತ್ಸಾಹಧನ ಅಂತ ಒಂದು ಸ್ಕೀಮ್ ಇದೆ. ಈ ನಾರ್ಮಲ್ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಬ್ಬ ವಿಕಲಚೇತನನ್ನ ವಿವಾಹ ಆದ್ರೆ ಸರ್ಕಾರ ಅವರಿಗೆ ಈಗ 50,000 ರೂಪಾಯಿ ಡಿಪಾಸಿಟ್ ಇದ್ ಮಾಡಿ ಪ್ರೋತ್ಸಾಹಧನ ಅಂತ ಇದ್ ಮಾಡಿದ್ದಾರೆ. ಆ ಸ್ಕೀಮು ಸಹ ತಂದಿದ್ದಾರೆ, ಅದಕ್ಕೂ ಸಹ ಅರ್ಜಿ. ಮತ್ತು ಜಾನಪದ ಕಲಾವಿದರು ಶ್ರೀನಿವಾಸಪುರ ತಾಲೂಕು ಒದನಿ ನಮ್ದು. ಇವತ್ತಿನ ನಮ್ಮ ಸೋಮದ್ರಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಇವತ್ತು ಮತ್ತೆ ನರೇಗೆ ಬಗ್ಗೆ ಮತ್ತೆ ಇದುವರೆಗೂ ಅನೇಕ ವಿಚಾರಗಳನ್ನ ಮತ್ತು ಇವತ್ತು ಗ್ರಾಮ ಸಭೆ ಇಟ್ಕೊಂಡಿದ್ರು. ಆ ಗ್ರಾಮ ಸಭೆಯಲ್ಲಿ ನಮ್ಮ ಕಲಾ ತಂಡವನ್ನ ಅಂದ್ರೆ ಜನ್ಮಭೂಮಿ ಸಾಂಸ್ಕೃತಿಕ ಕಲಾ ತಂಡ ಒದಲಿ ಇವರನ್ನ ಕರೆಸಿ ಮತ್ತೆ ಇದ್ರ ಬಗ್ಗೆ ಅಂದ್ರೆ ನರೇಗಾ ಅಂದ್ರೆ ಏನು, ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ಸಿಗುವಂತ ಸೌಲಭ್ಯಗಳು ಯಾವುವು, ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಏನೇನು ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಅದಕ್ಕೆ ಸಮುದಾಯಕ್ಕೆ ಏನೇನು ಸೌಲಭ್ಯಗಳು ಸಿಗ್ತವೆ, ಅದ್ರ ಬಗ್ಗೆ ಬೀದಿ ನಾಟಕದ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು. ಈಗ ನಮ್ಮ ಕಲಾ ತಂಡ ಬಂದು ತಮ್ಮೆಲ್ಲರ ಮುಂದೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಗ್ರಾಮ ಸಭೆಯ ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಗ್ಗೆ ವಿವರವಾಗಿ MGNREG ಯೋಜನೆ ಹಾಗೂ 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ನಡೆದಿರುವ ಕಾಮಗಾರಿಗಳ ವಿವರಗಳನ್ನ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರು ಇಲ್ಲಿ ಹಾಜರಿದ್ದವರಿಗೆಲ್ಲರನ್ನು ತಿಳಿಸಿ ಹೇಳಿರುತ್ತಾರೆ. ಇದರಲ್ಲಿ ಯಾವುದೇ ಆಕ್ಷೇಪಣೆಗಳು ಇಲ್ಲದ ಕಾರಣ ಇದನ್ನ ಅನುಮೋದನೆಯನ್ನು ಸಹ ಮಾಡಲಾಗಿರುತ್ತೆ. ಈ ಗ್ರಾಮ ಸಭೆಗೆ ಇಷ್ಟೊತ್ತು ಹಾಜರಿದ್ದು ಇದನ್ನ ಸುಸೂತ್ರವಾಗಿ ನಡೆಸಿಕೊಟ್ಟ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಾಣಿ ಮೇಡಮ್ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ವಂದನೆಯನ್ನ ಅರ್ಪಿಸ್ತೀನಿ.